Good morning students, I am Reshma, this is your FM class. ಪ್ರೀವಿಯಸ್ ಕ್ಲಾಸಲ್ಲಿ ಕಾನ್ಸೆಪ್ಟ್ ಆಫ್ ವರ್ಕಿಂಗ್ ಕ್ಯಾಪಿಟಲ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದೆ. ಅದರಲ್ಲಿ ಎರಡು ರೀತಿಯಾದಂಥ ಕಾನ್ಸೆಪ್ಟ್ ಇದೆ. ಒಂದು ಬ್ಯಾಲೆನ್ಸ್ ಶೀಟ್ ಕಾನ್ಸೆಪ್ಟು ಮತ್ತು ಇನ್ನೊಂದು ಆಪರೇಟಿಂಗ್ ಸೈಕಲ್ ಅಥವಾ ಸರ್ಕ್ಯುಲರ್ ಫ್ಲೋ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಆಯಿತಾ? ಬ್ಯಾಲೆನ್ಸ್ ಶೀಟ್ ಕಾನ್ಸೆಪ್ಟಲ್ಲಿ ಅಗೇನ್ ಇಟ್ ಈಸ್ ಡಿವೈಡೆಡ್ ಇಂಟು ಟೂ ಟೈಪ್ಸ್. ಇಟ್ ಈಸ್ ಕ್ಲಾಸಿಫೈಡ್ ಇಂಟು ಟೂ ಟೈಪ್ಸ್. ಎರಡು ರೀತಿಯಾಗಿ ಅದನ್ನು ವಿಂಗಡಿಸ್ತಾ ಹೋಗ್ತಾರೆ. ಒಂದು ಯಾವುದು ಅಂದರೆ ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲು, ಇನ್ನೊಂದು ನೆಟ್ ವರ್ಕಿಂಗ್ ಕ್ಯಾಪಿಟಲು. ಇವೆರಡ್ರ ಬಗ್ಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈಗ ಸಿಂಪಲ್ ಆಗಿ ಹೇಳೋದಾದರೆ ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ದ ಟೋಟಲ್ ಆಫ್ ಕರೆಂಟ್ ಅಸೆಟ್ಸ್. ಎಲ್ಲ ಕರೆಂಟ್ ಅಸೆಟ್ಸನ್ನು ಸೇರಿಸಿದ್ರೆ ಅದನ್ನು ಗ್ರಾಸ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ದ ಡಿಫ್ರೆನ್ಸ್ ಬಿಟ್ವೀನ್ ದಿ ಕರೆಂಟ್ ಅಸೆಟ್ಸ್ ಆ್ಯಂಡ್ ದಿ ಕರೆಂಟ್ ಲಯಬಿಲಿಟಿ. ಅಂದರೆ ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟಿನ ನಾವು ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕಾನ್ಸೆಪ್ಟ್ ಏನು ಅಂತಂದರೆ ಆಪ್ರೇಟಿಂಗ್ ಸೈಕಲ್ ಕಾನ್ಸೆಪ್ಟ್ ಅಥವಾ ವರ್ಕಿಂಗ್ ಸೈಕಲ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಈ ಆಪ್ರೇಟಿಂಗ್ ಸೈಕಲ್ ಕಾನ್ಸೆಪ್ಟು ಅಂತಂದರೆ ಇಟ್ ಈಸ್ ಕ್ಯಾಶಿಂದ ಸ್ಟಾರ್ಟ್ ಆಗಿ ಅಗೇನ್ ಇಟ್ ಎಂಡ್ಸ್ ವಿತ್ ದ ಕ್ಯಾಶ್. ಅಂದರೆ ಕ್ಯಾಶಿಂದ ಪ್ರಾರಂಭ ಆಗಿ ಕೊನೆಗೊಳ್ಳೋದು ಮತ್ತು ಕ್ಯಾಶಲ್ಲಿ. ಈ ಒಂದು ಸೈಕಲ್ ಇದೆಯಲ್ಲ, ಈ ಸೈಕಲ್ ಕಂಪ್ಲೀಟ್ ಆಗಬೇಕು ಅಂತಂದರೆ ಅದನ್ನು ಆಪ್ರೇಟಿಂಗ್ ಸೈಕಲ್ ಅಂತ ಹೇಳ್ತೀವಿ. ಈಗ ಕ್ಯಾಶನ್ನು ನಾವು ಯಾವುದೇ ಒಂದು ಇದು ಪ್ರೊಡಕ್ಷನ್ ಮ್ಯಾನುಫ್ಯಾಕ್ಚರಿಂಗ್ ಕನ್ಸರ್ನ್ ಆಗಿರ್ಬೋದು ಅಥವಾ ಒಂದು ಪ್ರೊಡಕ್ಷನ್ ಯೂನಿಟ್ ಆಗಿರ್ಬೋದು. ಆ ಪ್ರೊಡಕ್ಷನ್ ಯೂನಿಟಲ್ಲಿ ಏನಾದರೂ ಒಂದು ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡಬೇಕು ಅಂತಂದರೆ ಅಲ್ಲಿ ನಾವು ರಾ ಮೆಟೀರಿಯಲ್ಸ್ನ ಅವಶ್ಯಕತೆ ಇರುತ್ತೆ. ಆಯಿತಾ? ರಾ ಮೆಟೀರಿಯಲ್ಸು ನಾವು ಅಗೇನ್ ರಾ ಮೆಟೀರಿಯಲ್ಸ್ನ ಕ್ಯಾಶ್ ಬೇಕೇ ಬೇಕು ಪರ್ಚೇಸ್ ಮಾಡೋದಕ್ಕೆ. ಹಂಗೆ ಅಲ್ಲಿಂದ ಪ್ರಾರಂಭ ಆಗುತ್ತೆ. ಕ್ಯಾಶು ರಾ ಮೆಟೀರಿಯಲ್ ಪರ್ಚೇಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ರಾ ಮೆಟೀರಿಯಲ್ಸ್ ಪರ್ಚೇಸ್ ಮಾಡಿದ್ಮೇಲೆ ಅದು ಮತ್ತು ಪ್ರೊಡಕ್ಷನಿಗೆ ಹೋಗುತ್ತೆ. ಆಯಿತಾ? ಅಂದರೆ ರಾ ಮೆಟೀರಿಯಲ್ಸ್ನ ಪರ್ಚೇಸ್ ಮಾಡೋಕ್ಕೆ ಏನು ಒಂದಿಂದಲೇ ಆಗೋವಂಥದ್ದಲ್ಲ. ಆರ್ಡ್ರ್ ಕೊಟ್ಟಿರ್ತೀವಿ. ಆ ಆರ್ಡ್ರು ಸಪ್ಲೈಯರಿಂದ ಬರೋಕ್ಕೆ ಇಟ್ ಟೇಕ್ಸ್ ಸಮ್ ಟೈಮ್. ಸ್ವಲ್ಪ ಟೈಮ್ ತೊಗೊಳುತ್ತೆ. ರಾ ಮೆಟೀರಿಯಲ್ಸ್ನ ಸಪ್ಲೈ ಮಾಡೋದಕ್ಕೆ ನಾವು ಆರ್ಡ್ರ್ ಕೊಟ್ಟ ತಕ್ಷಣ ಸಪ್ಲೈ ಮಾಡಲ್ಲ. ಅದಕ್ಕೆ ಕೆಲವು ದಿನಗಳನ್ನು ಕಾಯಬೇಕಾಗುತ್ತೆ. ಆಯಿತು. ರಾ ಮೆಟೀರಿಯಲ್ಸ್ ಬಂದಾದಮೇಲೆ ಅದನ್ನು ನಾವು ಸ್ಟೋರ್ ಮಾಡ್ಕೊಂಡಿಟ್ಟಿರ್ತೀವಿ. ಆಮೇಲೆ ನೆಕ್ಸ್ಟ್ ಅದನ್ನು ಪ್ರೊಡಕ್ಷನ್ನಿಗೆ ಕಳಿಸ್ತೀವಿ. ರಾ ಮೆಟೀರಿಯಲ್ಸ್ನ ಪ್ರೊಡಕ್ಷನ್ನಿಗೆ ಕಳಿಸಿದಾಗ ಅಲ್ಲಿ ಪ್ರೊಡಕ್ಷನ್ ನಡೀತಾ ಇರುತ್ತೆ. ವರ್ಕ್ ಇನ್ ಪ್ರೋಗ್ರೆಸ್ ಆಗ್ತಾ ಇರುತ್ತೆ. ಆ ವರ್ಕ್ ಇನ್ ಪ್ರೋಗ್ರೆಸ್ ಆಗೋದಕ್ಕೆ ಸಡನ್ನಾಗಿ ಪ್ರೊಡಕ್ಷನಿಗೆ ಕಳಿಸಿದ ತಕ್ಷಣ ಏನು ಪ್ರಾಡಕ್ಟ್ಸ್ ತಯಾರಾಗೋದಕ್ಕಾಗಲ್ಲ. ಇಟ್ ಟೇಕ್ ಸಮ್ ಟೈಮ್ಸ್. ಕೆಲವು ದಿನಗಳು ಬೇಕಾಗ್ಬೋದು. ಅದಕ್ಕೂ ಒಂದಷ್ಟು ದಿನಗಳು ಬೇಕಾಗುತ್ತೆ ಪ್ರಾಡಕ್ಟ್ಸ್ನ ತಯಾರಿಸೋದಕ್ಕೆ. ನೆಕ್ಸ್ಟ್ ಪ್ರಾಡಕ್ಟ್ ತಯಾರಾದಮೇಲೆ ಫಿನಿಶ್ಡ್ ಗೂಡ್ಸ್ ಆಗಿ ಮಾರ್ಪಾಟಾಗುತ್ತೆ. ಫಿನಿಶ್ಡ್ ಗೂಡ್ಸ್ ಆದ ತಕ್ಷಣ ಏನು ನಾವು ಸೇಲ್ ಮಾಡೋದಕ್ಕಾಗಲ್ಲ. ಅದನ್ನು ಕೂಡ ನಾವು ಸ್ಟಾಕಲ್ಲಿ ಇಟ್ಕೊಂಡಿರಬೇಕಾಗುತ್ತೆ. ಯಾವಾಗ ನಮಗೆ ಆರ್ಡರ್ಸ್ ಇರುತ್ತೋ ಆವಾಗ ನಾವು ಅದನ್ನು ಸೇಲ್ ಮಾಡಬೇಕಾಗುತ್ತೆ. ಆಯಿತಾ? ಫಿನಿಶ್ಡ್ ಗೂಡ್ಸ್ನ ಅಗೇನ್ ಅಲ್ಲೂ ಒಂದು ಸ್ವಲ್ಪ ಸಮಯ ತಗೊಳುತ್ತೆ, ಸ್ವಲ್ಪ ದಿನಗಳು ತಗೊಳುತ್ತೆ ಸೇಲ್ ಆಗೋದಕ್ಕೆ. ನೆಕ್ಸ್ಟು ಆರ್ಡರ್ ಸಿಕ್ಕಾಗ ಅಥವಾ ನಮಗೆ ಯಾವುದಾದ್ರು ಆರ್ಡರ್ ಸಿಕ್ಕಾಗ ಸೇಲ್ ಮಾಡ್ತೀವಿ. ಅಲ್ಲಿ ಸೇಲು ನಾವು ಕ್ಯಾಶ್ ಸೇಲ್ ಆದರೆ ಫಿನಿಶ್ಡ್ ಗೂಡ್ಸು ಕ್ಯಾಶ್ ಸೇಲ್ ಮಾಡ್ತೀವಿ, ನಮ್ಮ ಕೈಗೆ ಹಣ ಸಿಗುತ್ತೆ. ಅಲ್ಲಿಗೆ ನಿಮ್ಮ ಸೈಕಲ್ ಕಂಪ್ಲೀಟ್ ಆಗುತ್ತೆ. ನೋಡಿ, ಕ್ಯಾಶಿಂದ ಮತ್ತೆ ಪುನಃ ಕ್ಯಾಶನ್ನ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ರಾ ಮೆಟೀರಿಯಲ್ಸ್ ಮೇಲೆ. ಅಲ್ಲಿ ಹಲವಾರು ಪ್ರೋಸೆಸ್ ನಡೆಯುತ್ತೆ. ಅಗೇನ್ ಅದನ್ನು ಸೇಲ್ ಮಾಡಿದಾಗ ಫಿನಿಶ್ಡ್ ಗೂಡ್ಸ್ನ ಕ್ಯಾಶಾಗಿ ಮತ್ತೆ ನಮ್ಮ ಕೈಗೆ ಹಣ ಸಿಗುತ್ತೆ. ಆದರೆ ಕ್ರೆಡಿಟ್ ಸೇಲ್ ಆದರೆ ಅಲ್ಲೂ ಕೂಡ ಸ್ವಲ್ಪ ದಿನ ಟೈಮ್ ತಗೊಳುತ್ತೆ. ಆಯಿತಾ? ಅದು ಕ್ಯಾಶ್ ಆಗಿ ರಿಯಲೈಸ್ ಆಗೋಕ್ಕೆ ಇಟ್ ಟೇಕ್ ಸಮ್ ಡೇಸ್. ಈ ಒಂದು ಸೈಕಲ್ ಇದೆಯಲ್ಲ, ಈ ಒಂದು ಟೈಮ್ ಇದೆಯಲ್ಲ, ಈ ಟೈಮನ್ನೇ ನಾವು ಆಪ್ರೇಟಿಂಗ್ ಸೈಕಲ್ ಅಂತ ಕರಿತೀವಿ. ಅಂದರೆ ದ ಟೈಮ್ ಟೇಕನ್ ಟು ಕನ್ವರ್ಟ್ ರಾ ಮೆಟೀರಿಯಲ್ ಇಂಟು ಕ್ಯಾಶ್ ಈಸ್ ನೋನ್ ಆಸ್ ಆಪ್ರೇಟಿಂಗ್ ಸೈಕಲ್. ಇನ್ ಸಿಂಪಲ್ ಆಗಿ ಹೇಳೋದಾದರೆ ಇಟ್ ಈಸ್ ದಿ ಟೈಮ್ ರಿಕ್ವೈರ್ಡ್ ಅಥವಾ ಟೈಮ್ ಟೇಕನ್ ಟು ಕನ್ವರ್ಟ್ ರಾ ಮೆಟೀರಿಯಲ್ ಇಂಟು ಕ್ಯಾಶ್ ಈಸ್ ನೋನ್ ಆಸ್ ಆಪ್ರೇಟಿಂಗ್ ಸೈಕಲ್. ಆಯಿತಾ? ಯಾವುದೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕನ್ಸರ್ನ್ ಅಂತಂದರೆ ಇದಕ್ಕೆ ಆಪ್ರೇಟಿಂಗ್ ಸೈಕಲ್ ಅಂದರೆ ವರ್ಕಿಂಗ್ ಕ್ಯಾಪಿಟಲ್ ಬೇಕಾಗುತ್ತೆ. ಆಯಿತಾ? ಆ ವರ್ಕಿಂಗ್ ಕ್ಯಾಪಿಟಲ್ ಯಾಕೆ ಬೇಕು ಅಂತಂದರೆ ರಾ ಮೆಟೀರಿಯಲ್ ಪರ್ಚೇಸ್ ಮಾಡಬೇಕು, ಮತ್ತು ನಾವು ಪ್ರೊಡಕ್ಷನಲ್ಲಿ ಹಲವಾರು ಪ್ರೋಸೆಸ್ಗಳಿರುತ್ತೆ. ಆಯಿತಾ? ರಾ ಮೆಟೀರಿಯಲ್ಸಿಂದ ಫಿನಿಶ್ಡ್ ಗೂಡ್ಸಾಗಿ ಕನ್ವರ್ಟ್ ಆಗಬೇಕು ಅಂದರೆ ಹಲವಾರು ಪ್ರೋಸೆಸ್ ಇರುತ್ತೆ. ಅಂತಂದರೆ ದ ಕ್ಯಾಶ್ ಮೇ ಬಿ used to concern for the purpose of purchase of raw materials. Next to
ಪೇಮೆಂಟ್ ಆಫ್ ವೇಜಸ್ ಆಗಿರ್ಬೋದು ಅಥವಾ ಇನ್ನಿತರ ಓವರ್ ಹೆಡ್ಸ್ ಆಗಿರ್ಬೋದು, ಇದನ್ನೆಲ್ಲ ಪೇ ಮಾಡಬೇಕು ಅಲ್ವಾ, ಇದಕ್ಕೆಲ್ಲ ಕ್ಯಾಶ್ ಬೇಕಾಗುತ್ತೆ. ಹಾಗಾಗಿ ಇಟ್ ಈಸ್ ನಥಿಂಗ್ ಬಟ್ ದ ವರ್ಕಿಂಗ್ ಕ್ಯಾಪಿಟಲ್ ಆಫ್ ಅ ಕನ್ಸರ್ನ್ ಗೋಸ್ ಆನ್ ಚೇಂಜಿಂಗ್ ಇನ್ ಶೇಪ್ ಆ್ಯಂಡ್ ವಾಲ್ಯೂಮ್ ಅಂತಂದರೆ ಹಾಗೆ ಕಾನ್ಸ್ಟೆಂಟ್ ಆಗಿರಲ್ಲ, ಅದು ಡಿಪೆಂಡ್ ಅಪಾನ್ ದಿ ನೇಚರ್ ಆ್ಯಂಡ್ ಸೈಜ್ ಆಫ್ ದ ಬಿಸ್ನೆಸ್. ವರ್ಕಿಂಗ್ ಕ್ಯಾಪಿಟಲು ನೇಚರು ಮತ್ತು ಸೈಜ್ ಆಫ್ ದ ಬಿಸ್ನೆಸ್ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಈ ಒಂದು ಸೈಕಲ್ನ ನಾವು ಆಪ್ರೇಟಿಂಗ್ ಸೈಕಲ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ಈ ಒಂದು ಸೈಕಲಲ್ಲಿ ಹಲವಾರು ಸ್ಟೆಪ್ಸ್ಗಳು ಬರುತ್ತೆ ಅಥವಾ ಪೀರಿಯಡ್ಸ್ಗಳು ಬರುತ್ತೆ. ಫಸ್ಟ್ ಪೀರಿಯಡ್ ಏನು ಅಂತಂದರೆ ಕನ್ವರ್ಷನ್ ಆಫ್ ಕ್ಯಾಶ್ ಇಂಟು ರಾ ಮೆಟೀರಿಯಲ್ಸ್. ಇಲ್ಲಿ ಕ್ಯಾಶಿಂದ ರಾ ಮೆಟೀರಿಯಲ್ಸ್ ಕನ್ವರ್ಟ್ ಆಗೋದು ಫಸ್ಟ್ ಸ್ಟೆಪ್ಪು. ಈ ಒಂದು ಸ್ಟೆಪ್ಪಲ್ಲಿ ಇನ್ ಅ ಮ್ಯಾನುಫ್ಯಾಕ್ಚರಿಂಗ್ ಫರ್ಮ್ ಕ್ಯಾಶ್ ಇಸ್ ಯೂಸ್ ಟು ಬೈ ದ ರಾ ಮೆಟೀರಿಯಲ್. ಇಲ್ಲಿ ಕ್ಯಾಶನ್ನು ಏನು ಮಾಡ್ತಾರೆ, ರಾ ಮೆಟೀರಿಯಲ್ಸ್ನ ಪರ್ಚೇಸ್ ಮಾಡೋದಕ್ಕೆ ಬಳಕೆ ಮಾಡ್ತಾರೆ. ಇದನ್ನು ನಾವು ಫಸ್ಟ್ ಸ್ಟೆಪ್ ಅಂತ ಕರಿತೀವಿ, ಆಯಿತಾ. ಈ ರಾ ಮೆಟೀರಿಯಲ್ನ ಪರ್ಚೇಸ್ ಮಾಡೋದಕ್ಕೆ ಸಡನ್ನಾಗಿ ಆಗುವಂಥದ್ದಲ್ಲ. ನಾವು ಆರ್ಡರ್ ಕೊಟ್ಟಿರ್ತೀವಿ, ಆರ್ಡರ್ ಕೊಟ್ಟಿದ ತಕ್ಷಣ ಯಾವುದೇ ವಸ್ತು ನಮ್ಮ ಕೈಗೆ ಸೇರೋದಿಲ್ಲ. ಇಟ್ ಟೇಕ್ ಸಮ್ ಡೇಸ್, ಹಲವಾರು ದಿನಗಳ ತಗೊಳುತ್ತೆ ರಾ ಮೆಟೀರಿಯಲ್ಸನ್ನು ಸಪ್ಲೈ ಮಾಡೋದಕ್ಕೆ. ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ ಕನ್ವರ್ಷನ್ ಆಫ್ ರಾ ಮೆಟೀರಿಯಲ್ ಇಂಟು ವರ್ಕ್ ಇನ್ ಪ್ರೋಗ್ರೆಸ್. ಇದನ್ನು ಸೆಕೆಂಡ್ ಸ್ಟೆಪ್ ಅಂತ ಕರಿತೀವಿ. ಈ ಒಂದು ಸ್ಟೆಪ್ಪಲ್ಲಿ ಏನು ಮಾಡ್ತೀವಿ ಅಂದರೆ ಆಫ್ಟರ್ ಪರ್ಚೇಸಿಂಗ್ ದ ರಾ ಮೆಟೀರಿಯಲ್ನ ಪರ್ಚೇಸ್ ಮಾಡಿದ್ಮೇಲೆ ಅದನ್ನು ನಾವು ನೆಕ್ಸ್ಟ್ ಪ್ರೋಸೆಸ್ಸಿಗೆ ಕಳಿಸ್ತೀವಿ. ಅಂದರೆ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ, ಯಾವುದೇ ಒಂದು ಪ್ರಾಡಕ್ಟ್ಸ್ನ ತಯಾರಿಸೋದಕ್ಕೆ ಪ್ರೊಡಕ್ಷನಿಗೆ ಕಳಿಸ್ತೀವಿ. ಪ್ರೊಡಕ್ಷನ್ ಆಫ್ ದ ಪ್ರಾಡಕ್ಟ್, ಆಯಿತಾ. ಇಸ್ ಟು ಸ್ಟಾರ್ಟ್ ದ ಪ್ರೊಡಕ್ಷನ್ ಆಫ್ ದ ಪ್ರಾಡಕ್ಟ್. ಅಲ್ಲಿ ಪ್ರೊಡಕ್ಷನ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ರಾ ಮೆಟೀರಿಯಲ್ಸ್ ಆರ್ ರೆಡಿ. ಆಗ ರಾ ಮೆಟೀರಿಯಲ್ಸ್ ಏನಾಗುತ್ತೆ, ಪ್ರಾಡಕ್ಟಾಗಿ ಕನ್ವರ್ಟ್ ಆಗಬೇಕು ಅಂತಂದರೆ ವಿತ್ ದ ಹೆಲ್ಪ್ ಆಫ್ ದ ಲೇಬರ್ ಆಗಿರ್ಬೋದು ಅಥವಾ ಇನ್ನಿತರ ಓವರ್ ಹೆಡ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಇದರ ಸಹಾಯದಿಂದ ಏನಾಗುತ್ತೆ, ಫಿನಿಶ್ಡ್ ಗೂಡ್ಸ್ ಆಗಿ ಕನ್ವರ್ಟ್ ಆಗುತ್ತೆ, ಆಯಿತಾ. ನೆಕ್ಸ್ಟ್ ಸ್ಟೆಪ್ಪು ಕನ್ವರ್ಷನ್ ಆಫ್ ವರ್ಕಿಂಗ್ ಪ್ರೋಗ್ರೆಸ್ ಇಂಟು ಫಿನಿಶ್ಡ್ ಗೂಡ್ಸ್. ಇದು ಥರ್ಡ್ ಸ್ಟೆಪ್ ಅಂತ ಹೇಳ್ಬೋದು. ಇಲ್ಲಿ ಕನ್ವರ್ಷನ್ ಆಫ್ ವರ್ಕಿಂಗ್ ಪ್ರೋಗ್ರೆಸ್ ಇಂಟು ಫಿನಿಶ್ಡ್ ಗೂಡ್ಸ್, ದಿಸ್ ಇಸ್ ದಿಸ್ ಥರ್ಡ್ ಸ್ಟೆಪ್ಪು. ಇಲ್ಲಿ ಏನು ಮಾಡ್ತೀವಿ, ಗೂಡ್ಸ್ ಆರ್ ರೆಡಿ. ನಾವು ಇಲ್ಲಿ ವರ್ಕಿಂಗ್ ಪ್ರೋಗ್ರೆಸ್ಸಲ್ಲಿಂದ ನಾವು ಫಿನಿಶ್ಡ್ ಗೂಡ್ಸ್ ಆಗಿ ತಯಾರಿಸ್ತೀವಿ. ಈ ಗೂಡ್ಸು ಈಗ ರೆಡಿ ಆಗಿದೆ, ಫಿನಿಶ್ಡ್ ಟಚಸನ್ನು ಕೊಟ್ಬಿಟ್ಟು ಅದನ್ನು ಮಾರಾಟಕ್ಕೆ ಸಿದ್ಧವಾಗಿದೆ ಈಗ, ಆಯಿತಾ. ಈಗ ಮಾರಾಟಕ್ಕೆ ಸಿದ್ಧವಾಗಿದೆ ಅಂದ ತಕ್ಷಣ ನಮ್ಮ ಯಾವುದೇ ಒಂದು ಪ್ರಾಡಕ್ಟು ತಯಾರಾದ ತಕ್ಷಣ ಯಾವುದೇ ಪ್ರಾಡಕ್ಟು ಸೇಲ್ ಆಗಲ್ಲ. ಅದು ಕೂಡ ನಮ್ಮದು ಒಂದು ಸ್ಟಾಕಲ್ಲಿ, ಫಿನಿಶ್ಡ್ ಗೂಡ್ಸ್ ಸ್ಟಾಕಲ್ಲಿ ರೆಡಿಯಾಗಿ ಇರುತ್ತೆ, ಆಯಿತಾ. ಯಾವಾಗ ನಮ್ಮ ಪ್ರಾಡಕ್ಟಿಗೆ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೋ ಅಥವಾ ಯಾವಾಗ ನಮ್ಮ ಪ್ರಾಡಕ್ಟಿಗೆ ಆರ್ಡರ್ ಪ್ಲೇಸ್ ಆಗುತ್ತೋ ಆವಾಗ ನಾವು ಅದನ್ನು ಸೇಲ್ ಮಾಡಬೇಕಾಗತ್ತೆ. ಆ ಫಿನಿಶ್ಡ್ ಗೂಡ್ಸು ಕೂಡ ಕೆಲವು ದಿನಗಳ ಕಾಲ ಕೂಡ ನಮ್ಮ ಸ್ಟಾಕಲ್ಲಿ ಹಾಗೇ ಇರುತ್ತೆ, ಆಯಿತಾ. ನೆಕ್ಸ್ಟ್ ಸ್ಟೆಪ್ ಏನು ಅಂತಂದರೆ ಕನ್ವರ್ಷನ್ ಆಫ್ ಫಿನಿಶ್ಡ್ ಗೂಡ್ಸ್ ಇಂಟು ಅಕೌಂಟ್ ರಿಸೀವಬಲ್ ಅಥವಾ ಡೆಟಾರ್ ಆಗಿ ಕನ್ವರ್ಟ್ ಆಗೋದು. ಈಗ ಫಿನಿಶ್ಡ್ ಗೂಡ್ಸು ಇದನ್ನು ನಾವು ದಿಸ್ ಇಸ್ ದ ಸ್ಟೆಪ್ ವೇರ್ ದಿ ಸೇಲ್ ಸ್ಟಾರ್ಟ್. ಈ ಒಂದು ಸ್ಟೆಪ್ಪಲ್ಲಿ ಸೇಲ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ದ ಸೇಲ್ ಆಫ್ ದ ಪ್ರಾಡಕ್ಟ್ ವಿಚ್ ಕ್ಯಾನ್ ಬಿ ಕ್ಯಾಶ್ ಆರ್ ಕ್ರೆಡಿಟ್. ಆ ಒಂದು ಸೇಲ್, ಆ ಪ್ರಾಡಕ್ಟು ಕ್ಯಾಶ್ ಸೇಲಾರು ಮಾಡ್ಬೋದು ಅಥವಾ ಕ್ರೆಡಿಟ್ ಸೇಲಾರು ಮಾಡ್ಬೋದು. ಇಫ್ ಇಟ್ ಕ್ಯಾಶ್ ಸೇಲ್ ಮಾಡಿದ್ರೆ ಸಡನ್ನಾಗಿ ನಮಗೆ ಕೈಗೆ ಕೂಡಲೇ ಕೂಡ ಹಣ ಸಿಗುತ್ತೆ. ಆದರೆ ಕ್ರೆಡಿಟ್ ಸೇಲ್ ಮಾಡ್ತೀವಿ ಅಂದಾಗ ಅಗೇನ್ ವಿ ಹ್ಯಾವ್ ಟು ವೆಯ್ಟ್ ಫಾರ್ ಸಮ್ ಡೇಸ್, ಆಯಿತಾ. ಅದು ಬಿಲ್ಸ್ ರಿಸೀವಬಲ್ ಇಂದ ಡೆಟಾರ್ಸ್ ಆಗಿ ಕನ್ವರ್ಟ್ ಆಗೋದಕ್ಕೆ ಕೆಲವು ದಿನಗಳು ಬೇಕಾಗುತ್ತೆ. ಬಿಲ್ಸ್ ರಿಸೀವಬಲ್ ಅಥವಾ ಅಕೌಂಟ್ ರಿಸೀವಬಲ್ ಡೆಟಾರ್ಸ್ ಆಗಿ ಕನ್ವರ್ಟ್ ಆಗೋದಕ್ಕೂ ಕೂಡ ಕೆಲವು ದಿನಗಳು ಬೇಕಾಗುತ್ತೆ, ಆಯಿತಾ. ಲಾಸ್ಟ್ ಸ್ಟೆಪ್ ಏನು ಅಂತಂದರೆ ಕನ್ವರ್ಷನ್ ಆಫ್ ಅಕೌಂಟ್ ರಿಸೀವಬಲ್ ಇಂಟು ಕ್ಯಾಶ್. ಇಫ್ ಇನ್ ಕೇಸ್ ನಾವು ಕ್ರೆಡಿಟ್ ಸೇಲ್ ಮಾಡಿದರೆ ಆ ಕ್ರೆಡಿಟ್ ಇದ್ದಿದ್ದು ಕನ್ವರ್ಷನ್ ಆಫ್ ಅಕೌಂಟ್ ರಿಸೀವಬಲ್ಸ್ ಅನ್ನು ಕ್ಯಾಶ್ ಆಗಿ ಕನ್ವರ್ಟ್ ಆಗೋದಕ್ಕೆ ಏನು ಟೈಮ್ ಇದೆಯೋ ಅದನ್ನು ಲಾಸ್ಟ್ ಸ್ಟೆಪ್ ಅಂತ ಹೇಳ್ತೀವಿ. ದಿಸ್ ಇಸ್ ದಿ ಫೈನಲ್ ಫೇಸ್. ಇದು ಕೊನೆಯ ಹಂತ ಆಗಿರುತ್ತೆ ವೇರ್ ದಿ ರಿಸೀವಬಲ್ಸ್ ಆರ್ ಕನ್ವರ್ಟೆಡ್ ಇಂಟು ಕ್ಯಾಶ್, ಆಯಿತಾ. ಇಲ್ಲಿ ರಿಸೀವಬಲ್ ಅಂದರೆ ಕ್ರೆಡಿಟ್ ಸೇಲ್ ಮಾಡಿರ್ತೀವಿ, ಅದಕ್ಕೆ ಬದಲಾಗಿ ಅವರು ಬಿಲ್ಸ್ ರಿಸೀವಬಲ್ ಕೊಟ್ಟಿರ್ತಾರೆ ಅಥವಾ ಅಕೌಂಟ್ ರಿಸೀವಬಲ್ ಇರುತ್ತೆ. ಆ ಅಕೌಂಟ್ ರಿಸೀವಬಲ್ ಕ್ಯಾಶ್ ಆಗಿ ಕನ್ವರ್ಟ್ ಆಗೋದನ್ನು ನಾವು ಇದು ಲಾಸ್ಟ್ ಸ್ಟೆಪ್ ಅಂತ, ಅಂದರೆ ರಿಯಲೈಸೇಷನ್ ಆಫ್ ಇನ್ಕಮ್, ಅಂದರೆ ಕ್ಯಾಶ್ ಆಗಿ ನಮಗೆ ಸಿಗುತ್ತೆ, ಆಯಿತಾ. ಈ ಒಂದು ಪೂರ್ತಿ ಸೈಕಲ್ ಇದೆಯಲ್ಲ, ಈ ಪೂರ್ತಿ ಸೈಕಲ್ನ ನಾವು ಆಪ್ರೇಟಿಂಗ್ ಸೈಕಲ್ ಅಥವಾ ವರ್ಕಿಂಗ್ ಸೈಕಲ್ ಅಂತ ಹೇಳ್ಬೋದು, ಆಯಿತಾ. ದ ಲೆಂತ್ ಆಫ್ ಟೈಮ್ ಇನ್ವಾಲ್ವ್ಡ್ ಇನ್ ದ ಸೈಕಲ್ ಆಫ್ ಕನ್ವರ್ಷನ್, ಆಯಿತಾ. ಏನು ದ ಲೆಂತ್ ಆಫ್ ಟೈಮ್ ಅಂದರೆ ಕ್ಯಾಶಿಂದ
ಅಗೇನ್ ಕ್ಯಾಶಿಂದ ಸ್ಟಾರ್ಟ್ ಆಗಿ ಅಗೇನ್ ಇಟ್ ಎಂಡ್ಸ್ ವಿತ್ ದ ಕ್ಯಾಶ್. ಆ ಒಂದು ಟೈಮ್ ಇದೆಯಲ್ಲ, ದ ಲೆಂತ್ ಆಫ್ ಟೈಮ್ ಇನ್ವಾಲ್ವ್ಡ್ ಇನ್ ದ ಸೈಕಲ್ ಆಫ್ ಕನ್ವರ್ಷನ್ ಆಫ್ ಕ್ಯಾಶ್ ಇಂಟು ರಾ ಮೆಟೀರಿಯಲ್ಸ್, ರಾ ಮೆಟೀರಿಯಲ್ ಇಂಟು ವರ್ಕಿಂಗ್ ಪ್ರೋಗ್ರೆಸ್ ಇಂಟು ಫಿನಿಶ್ಡ್ goods into debtors, and debtors into cash is called the operating cycle concept ಅಥವಾ ವರ್ಕಿಂಗ್ ಸೈಕಲ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಆಯಿತಾ? ಇದನ್ನು ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ, ಇಟ್ ಈಸ್ ದ ಪೀರಿಯಡ್ ಬಿಟ್ವೀನ್ ದ ಡೇಟ್ ಆಫ್ ರಾ ಮೆಟೀರಿಯಲ್ಸ್ ಆರ್ ಪರ್ಚೇಸ್ಡ್ ಆ್ಯಂಡ್ ದ ಡೇಟ್ ಆಫ್ ಸೇಲ್ ಪ್ರೊಸೀಡ್ಸ್. ಆಯಿತಾ? ಯಾವಾಗ ರಾ ಮೆಟೀರಿಯಲ್ ಪರ್ಚೇಸ್ ಮಾಡಿರ್ತೀವೋ ಮತ್ತು ಅಂಡ್ ಸೇಲ್ ಪ್ರೊಸೀಡ್ಸ್, ಮತ್ತು ಸೇಲ್ ಯಾವಾಗ ಪ್ರಾರಂಭ ಆಗುತ್ತೆ, ಈ ಒಂದು ಪೀರಿಯಡ್ ಇದೆಯಲ್ಲ, ರಾ ಮೆಟೀರಿಯಲ್ಸ್ ಪರ್ಚೇಸ್ ಮಾಡಿಂದ ಹಿಡಿದು ಸೇಲ್ ಆಗಿ ನಾವು ಸೇಲ್ ಮಾಡೋವರೆಗೂ ಒಂದು ಪೀರಿಯಡ್ ಇದೆಯಲ್ಲ, ಆ ಒಂದು ಪೀರಿಯಡನ್ನು ನಾವು ಆಪ್ರೇಟಿಂಗ್ ಸೈಕಲ್ ಕಾನ್ಸೆಪ್ಟ್ ಅಂತ ಕರಿತೀವಿ. ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ದ ಟೈಮ್ ಗ್ಯಾಪ್ ಬಿಟ್ವೀನ್ ದ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ಸ್ ಆ್ಯಂಡ್ ದ ರಿಸಿಪ್ಟ್ ಆಫ್ ದಿ ಕ್ಯಾಶ್ ಅಂತ ಹೇಳಿದ್ರೆ ಅದನ್ನು ಆಪ್ರೇಟಿಂಗ್ ಸೈಕಲ್ ಕಾನ್ಸೆಪ್ಟ್ ಅಂತ ಹೇಳ್ತೀವಿ. ಆಯಿತಾ? ಅರ್ಥ ಆಯಿತಾ ಎಲ್ಲರಿಗೂ? ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ಏನು ಅಂತಂದರೆ ಡಿಟರ್ಮಿನೆಂಟ್ಸ್ ಆಫ್ ವರ್ಕಿಂಗ್ ಸೈಕಲ್ ಕಾನ್ಸೆಪ್ಟು. ಅದು ನೆಕ್ಸ್ಟ್ ವೀಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀನಿ. ಈಗ ಇದು ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಓಕೆ, ಥ್ಯಾಂಕ್ ಯು.